ಸಂಚಿಕೆ 31. ಭಾರದ್ವಾಜ ಆಶ್ರಮ. ಒಂದು ದೊಡ್ಡ ಅರಣ್ಯವನ್ನು ಪ್ರವೇಶಿಸಿ ಅಲ್ಲಿನ ಚಿತ್ರ ವಿಚಿತ್ರ ಅಪೂರ್ವ ಸನ್ನಿವೇಶಗಳನ್ನು ನೋಡುತ್ತಾ ಕ್ಷೇಮದಿಂದ ಗಂಗಾ ಯಮುನೆಗಳ ಸಂಗಮ ಸ್ಥಾನವನ್ನು ಸೇರಿದರು. ಮುಂದೆ ನಡೆಯುತ್ತಿರುವಾಗ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ಈ ಪ್ರಯಾಗ ಕ್ಷೇತ್ರದ ಸುತ್ತಲೂ ಹೊಗೆಯಾಡುತ್ತಿರುವುದನ್ನು ನೋಡಿದರೆ ಇಲ್ಲಿ ಅಗ್ನಿದೇವನು ಇರುವನು ಮತ್ತು ಸಮೀಪದಲ್ಲಿಯೇ ಭರದ್ವಾಜರು ನೆಲೆಸಿರಬಹುದು. ನಾವು ಗಂಗಾ ಯಮುನೆಗಳ ಸಂಗಮಕ್ಕೆ ಬಂದಿದ್ದೇವೆ. ಇಲ್ಲಿ ನಾನಾ ವಿಧವಾದ ವೃಕ್ಷದ ಸಮೂಹವೂ ಇರುವುದು ಎಂದನು. ಹೀಗೆ ನಡೆಯುತ್ತಿರುವಾಗಲೇ ಭರದ್ವಾಜರ ಆಶ್ರಮವನ್ನು ಸೇರಿದರು. ಇವರ ಅಪೂರ್ವ ರೂಪವನ್ನು ನೋಡಿ ಅಲ್ಲಿನ ಮೃಗಗಳು ಓಡಿ ಹೋಗುತ್ತಿದ್ದವು. ರಾಮ ಲಕ್ಷ್ಮಣ ಸೀತೆಯರು ಮುನಿಗಳ ಅನುಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತರು. ಮಹರ್ಷಿಗಳಿಗೆ ಶ್ರೀರಾಮನು ಆಗಮಿಸಿರುವ ವಿಷಯವು ತಿಳಿಯಿತು. ಒಡನೆಯೇ ಅವರನ್ನು ಆಶ್ರಮದ ಒಳಕ್ಕೆ ಬರಮಾಡಿಕೊಂಡರು. ಮಹಾತ್ಮರಾದ ಶ್ರೀರಾಮನು ಮಹರ್ಷಿಗಳನ್ನು ಕಂಡೊಡನೆಯೇ ಕೈ ಮುಗಿದು ಸೀತಾ ಲಕ್ಷ್ಮಣರ ಸಮೇತ ಅಭಿವಾದನ ಮಾಡಿದನು. ನಂತರ ಮುನಿಗಳನ್ನು ಕುರಿತು ಹೇಳಿದನು, ಪೂಜ್ಯರೇ, ನಾವಿಬ್ಬರೂ ದಶರಥ ಮಕ್ಕಳಾದ ರಾಮ ಲಕ್ಷ್ಮಣರು. ಜನಕನ ಮಗಳಾದ ಈ ಸೀತೆಯು ನನ್ನ ಭಾರ್ಯೆ. ಇವಳು ಈ ಅರಣ್ಯಕ್ಕೆ ನನ್ನನ್ನೇ ಅನುಸರಿಸಿ ಬಂದಿದ್ದಾಳೆ. ಈ ನನ್ನ ತಮ್ಮನು ನನ್ನನ್ನು ಅಗಲಿರಲಾರದೆ ನನ್ನೊಡನೆ ಬಂದಿದ್ದಾನೆ. ತಂದೆಯ ಆಜ್ಞೆಯಂತೆ ನಾವು ತಪೋವನಕ್ಕೆ ಬಂದಿರುತ್ತೇವೆ. ಕಾಡಿನಲ್ಲಿ ಸಿಕ್ಕುವ ಫಲ ಮೂಲೆಗಳನ್ನು ತಿನ್ನುತ್ತಾ ಧರ್ಮ ನಿರತರಾಗಿರುವವು ಎಂದು ತಮ್ಮ ವೃತ್ತಾಂತವನ್ನು ತಿಳಿಸಿದನು. ಧರ್ಮಾತ್ಮರಾದ ಭರದ್ವಾಜರು ಮಧುಪರ್ಕಕ್ಕಾಗಿ ಗೋವನ್ನು, ಅವರ ಭೋಜನಕ್ಕಾಗಿ ಫಲ ಮೂಲಾದಿಗಳನ್ನು ತರಿಸಿಕೊಟ್ಟರು. ಅವರು ತಂಗಲು ಯೋಗ್ಯವಾದ ಕುಟೀರವನ್ನು ಸಿದ್ಧಗೊಳಿಸಿದನು. ಅನೇಕ ಮುನಿಗಳಿಂದ ಕೂಡಿ ಭರದ್ವಾಜರು ಸಲ್ಲಿಸಿದ ಪೂಜೆಯನ್ನು ಶ್ರೀರಾಮನು ಸಂತೋಷದಿಂದ ಸ್ವೀಕರಿಸಿದನು. ಭರದ್ವಾಜರು ಶ್ರೀರಾಮನನ್ನು ಕುರಿತು, ರಾಮಭದ್ರ, ನೀನು ಆಶ್ರಮಕ್ಕೆ ಬರುವುದನ್ನು ನಾನು ನಿರೀಕ್ಷಿಸುತ್ತಿದ್ದೆ. ನಿಷ್ಕಾರಣವಾಗಿ ನಿನ್ನನ್ನು ಕಾಡಿಗೆ ಕಳುಹಿಸಿರುವ ವೃತ್ತಾಂತವೂ ತಿಳಿಯಿತು. ಈ ಜಾಗವು ಬಹಳ ಪವಿತ್ರವಾದದ್ದು. ಇಲ್ಲಿ ನೀನು ಸುಖವಾಗಿರಬಹುದು ಎಂದರು. ಇದನ್ನು ಕೇಳಿ ಶ್ರೀರಾಮನು, ಮಹರ್ಷಿಗಳೇ, ಈ ಸ್ಥಳವು ಪಟ್ಟಣಗಳು, ಗ್ರಾಮಗಳಿಗೆ ಹತ್ತಿರವಾಗಿರುವುದರಿಂದ ಸೀತೆಯನ್ನು, ನನ್ನನ್ನು ನೋಡಲು ಅನೇಕ ಪುರಜನರು ಉತ್ಸಾಹದಿಂದ ಬರಬಹುದು. ಆದ್ದರಿಂದ ನಾನು ಇಲ್ಲಿ ತಂಗಲು ಇಷ್ಟಪಡುವುದಿಲ್ಲ. ಏಕಾಂತದಲ್ಲಿರಲು ಅನುಕೂಲವಿರುವಂತೆ ಒಂದು ಒಳ್ಳೆಯ ಆಶ್ರಮ ಪ್ರದೇಶವನ್ನು ಯೋಚಿಸಿ ಹೇಳಿರಿ. ಆ ಜಾಗವು ಸೀತೆಯು ವಿನೋದದಿಂದ ಕಾಲ ಕಳೆಯಲು ಸಾಧ್ಯವಾಗುವಂತೆ ಇರಬೇಕು ಎಂದನು. ಮಹಾಮುನಿಗಳು, ರಾಮಭದ್ರ, ನೀನು ಇಚ್ಛೆ ಪಡುವಂತಹ ಪ್ರದೇಶವು ಇಲ್ಲಿಗೆ 10 ಕ್ರೋಶಗಳ ದೂರದಲ್ಲಿದೆ. ಅದು ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವ ಸ್ಥಳವಾಗಿ ಪುಣ್ಯಪ್ರದವಾಗಿ ಗೋಲಾಂಗೂಲಗಳು, ಕಪಿಗಳು, ಕರಡಿಗಳಿಂದ ತುಂಬಿದೆ. ಈ ಪರ್ವತಕ್ಕೆ ಚಿತ್ರಕೂಟವೆಂದು ಹೆಸರು. ಗಂಧಮಾದನ ಪರ್ವತಕ್ಕೆ ಸದೃಶವಾಗಿರುವ ಆ ಪ್ರದೇಶವು ಅಲ್ಲಿ ವಾಸಿಸುವವರಿಗೆ ಶುಭಪ್ರಯವಾದದ್ದು. ಅನೇಕ ಋಷಿಗಳು ಅಲ್ಲಿ 100 ವರ್ಷಗಳವರೆಗೆ ತಪಸ್ಸು ಮಾಡಿ ಸಶರೀರರಾಗಿಯೇ ಸ್ವರ್ಗಕ್ಕೆ ತೆರಳಿರುತ್ತಾರೆ. ನಿನ್ನ 14 ವರ್ಷಗಳ ವನವಾಸ ಕಾಲವನ್ನು ನೀನು ಚಿತ್ರಕೂಟದಲ್ಲಾಗಲಿ ನನ್ನೊಡನೆಯಾಗಲಿ ಮಾಡಬಹುದು ಎಂದರು. ಹೀಗೆ ಹೇಳಿ ಭರದ್ವಾಜರು ಶ್ರೀರಾಮನನ್ನು ಸತ್ಕರಿಸಿ ಪುರಸ್ಕರಿಸಿದರು. ಆ ರಾತ್ರಿಯನ್ನು ಎಲ್ಲರೂ ಅಲ್ಲಿಯೇ ಸುಖವಾಗಿ ಕಳೆದರು. ಬೆಳಗಾದ ನಂತರ ಶ್ರೀರಾಮನು ಮುನಿಗಳನ್ನು ಕಂಡು, ಸತ್ಯಶೀಲರೇ, ನಿಮ್ಮ ಆಶ್ರಮದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದವು. ನೀವು ಮುಂದಿನ ಪ್ರಯಾಣಕ್ಕೆ ಅನುಮತಿಯನ್ನು ಕೊಡಬೇಕು ಎಂದನು. ಅದಕ್ಕೆ ಭರದ್ವಾಜರು ಪುನಃ ಚಿತ್ರಕೂಟದ ರಮ್ಯತೆಯನ್ನು ವರ್ಣಿಸಿ ಅಲ್ಲಿ ಹೋಗಿ ವಾಸ ಮಾಡಿಕೊಂಡಿರುವಂತೆ ಶ್ರೀರಾಮನಿಗೆ ತಿಳಿಸಿದರು. ಶ್ರೀರಾಮ, ಸೀತಾ, ಲಕ್ಷ್ಮಣರು ಮಹರ್ಷಿಗಳಿಗೆ ನಮಸ್ಕರಿಸಿ ಚಿತ್ರಕೂಟದ ಕಡೆಗೆ ಪ್ರಯಾಣ ಮಾಡಲು ಸಿದ್ಧರಾದರು. ಭರದ್ವಾಜರು ಸ್ವಸ್ತಿವಾಚನ ಮಾಡಿ ಮಕ್ಕಳು ಪ್ರಯಾಣ ಮಾಡುವಾಗ ಜೊತೆಯಲ್ಲಿ ಹೋಗುವ ತಂದೆಯಂತೆ ಅವರನ್ನು ಹಿಂಬಾಲಿಸಿದರು. ಹೀಗೆ ಹೋಗುತ್ತಿರುವಾಗ ಶ್ರೀರಾಮನಿಗೆ ಹೇಳಿದರು, ವತ್ಸ, ನೀವು ಇಲ್ಲಿಂದ ಹೊರಟು ಗಂಗಾ ಯಮುನೆ ಸಂಗಮ ಸ್ಥಳವನ್ನು ಸೇರಿ ಅಲ್ಲಿಂದ ಮುಂದೆ ಪಶ್ಚಿಮಾಭಿಮುಖವಾಗಿ ಹರಿಯುವ ಕಾಲಿಂದಿ ನದಿಯನ್ನು ಅನುಸರಿಸಿ ಪ್ರಯಾಣ ಮಾಡಿ ಆ ಸ್ಥಳವನ್ನು ಮನದಣಿಯುವವರೆಗೂ ನೋಡಿರಿ. ಅಲ್ಲಿ ತೆಪ್ಪವನ್ನು ಕಟ್ಟಿಕೊಂಡು ಯಮುನೆಯನ್ನು ದಾಟಿರಿ. ಅಲ್ಲಿಂದ ಅಂಶುಮತಿ ನದಿಯನ್ನು ದಾಟಿದ ನಂತರ ಹಸಿರೆಲೆಗಳಿಂದ ಕೂಡಿದ ದೊಡ್ಡದಾದ ಶ್ಯಾಮ ಎಂಬ ಆಲದ ಮರವು ಕಾಣುವುದು. ಆ ವೃಕ್ಷವು ಮಹಾಮಹಿಮೆಯುಳ್ಳದ್ದು. ಸೀತೆಯು ಅದಕ್ಕೆ ಕೈ ಮುಗಿದು
ತನ್ನ ಕೋರಿಕೆಗಳೆಲ್ಲವೂ ನೆರವೇರುವಂತೆ ಪ್ರಾರ್ಥಿಸಿಕೊಳ್ಳಲಿ. ಅಲ್ಲಿ ನೀವು ಸ್ವಲ್ಪ ಹೊತ್ತು ತಂಗಬಹುದು. ಅಲ್ಲಿಂದ ಒಂದು ಹರಿದಾರಿ ಪ್ರಯಾಣ ಮಾಡಿದರೆ ಕಪ್ಪಾದ ಒಂದು ಅರಣ್ಯವು ಕಾಣುವುದು. ಅಲ್ಲಿ ಮುತ್ತುಗ, ಬದರಿ, ಬಿದುರು ಮುಂತಾದ ವೃಕ್ಷಗಳು ಇರುವವು. ಅದೇ ಚಿತ್ರಕೂಟಕ್ಕೆ ಹೋಗುವ ದಾರಿ. ಆ ದಾರಿಯಲ್ಲಿ ನಾನು ಅನೇಕ ಸಲ ಸಂಚರಿಸಿರುವೆನು. ಅಲ್ಲಿ ಯಾವ ಅಪಾಯವೂ ಸಂಭವಿಸುವುದಿಲ್ಲ ಎಂದನು. ಶ್ರೀರಾಮನು ಮುನಿಗಳಿಗೆ ಅಭಿವಂದಿಸಿ ಅವರಿಗೆ ತಾವು ಹಾಗೇ ಮಾಡುವುದಾಗಿ ತಿಳಿಸಿ ಮುಂದೆ ನಡೆದರು. ನಂತರ ಅವರು ಮುಂದೆ ಹೋಗಿ ಕಾಲಿಂದಿ ನದಿಯ ದಡವನ್ನು ಸೇರಿದರು. ಆ ನದಿಯನ್ನು ನೋಡಿ ಅದನ್ನು ಹೇಗೆ ದಾಟಬೇಕೆಂಬುದರ ಬಗ್ಗೆ ಚಿಂತಾಕ್ರಾಂತರಾದರು. ಕಾಡಿನಲ್ಲಿ ಸಿಕ್ಕಿದ ಒಣಗಿದ ಕಾಷ್ಟಗಳನ್ನು, ಒಣಗಿದ ಬಿದಿರು ತುಂಡುಗಳನ್ನು, ಲಾವಂಚದ ಬೇರನ್ನು ಸಂಗ್ರಹಿಸಿ ತೆಪ್ಪವನ್ನು ಕಟ್ಟಿದರು. ನಂತರ ಲಕ್ಷ್ಮಣನು ನೇರಳೆ ಮರದ ಕೊಂಬೆಗಳನ್ನು ಕತ್ತರಿಸಿ ಅದರ ಎಲೆಗಳಿಂದ ಸೀತಾದೇವಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದನು. ಸಾಕ್ಷಾತ್ ಲಕ್ಷ್ಮೀದೇವಿಯಂತಿದ್ದ ಸೀತೆಯನ್ನು ಶ್ರೀರಾಮನು ತೆಪ್ಪಕ್ಕೆ ಹತ್ತಿಸಿದನು. ತಮ್ಮ ಮತ್ತು ಸೀತೆಯ ಬಟ್ಟೆ, ಆಯುಧ, ಇತರ ಸಾಮಗ್ರಿಗಳನ್ನು ಕಪ್ಪದಲ್ಲಿ ಇಟ್ಟು ರಾಮ ಲಕ್ಷ್ಮಣರು ತೆಪ್ಪವನ್ನು ಹತ್ತಿದರು. ತೆಪ್ಪವು ಕಾಲಿಂದಿ ನದಿಯ ಮಧ್ಯಭಾಗಕ್ಕೆ ಬಂದಾಗ ಸೀತಾದೇವಿಯು ಆ ನದಿಗೆ ಕೈ ಮುಗಿದು ತಮ್ಮ ವನವಾಸ ಪ್ರಯಾಸವು ಸುಗಮವಾಗಲೆಂದು ಪ್ರಾರ್ಥಿಸಿದಳು. ತೆಪ್ಪವು ದಕ್ಷಿಣ ತೀರವನ್ನು ಸೇರಿತು. ಅಲ್ಲಿಂದ ಮುಂದೆ ಅದೇ ತೆಪ್ಪದಲ್ಲೇ ಕುಳಿತು ಶೋಭಾಯಮಾನವಾಗಿ ಕಾಣುತ್ತಿದ್ದ ಯಮುನಾ ನದಿಯನ್ನು ದಾಟಿದರು. ತೆಪ್ಪದಿಂದ ಇಳಿದು ಕಾಲು ನಡಿಗೆಯಲ್ಲೇ ಹೊರಟು ಸುಪ್ರಸಿದ್ಧವಾದ ನ್ಯಗೋಧ ವೃಕ್ಷವನ್ನು ಸೇರಿದರು. ಸೀತಾದೇವಿಯು ಕೈ ಮುಗಿದುಕೊಂಡು ಹೇಳಿದಳು, ಮಹಾವೃಕ್ಷವೇ, ನಿನಗೆ ವಂದನೆ. ನನ್ನ ಪತಿಯು ವನವಾಸವನ್ನು ಮುಗಿಸಿ ಕ್ಷೇಮವಾಗಿ ಹಿಂತಿರುಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿದಳು. ಹೀಗೆ ಪತಿಯ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದಳು. ಶ್ರೀರಾಮನು ಸೀತಾ ಲಕ್ಷ್ಮಣರು ಮುಂದೆ ನಡೆಯುತ್ತಿರಲು ತಾನು ಅವರನ್ನು ರಕ್ಷಿಸುತ್ತಾ ಹಿಂದೆ ನಡೆದನು. ಹೀಗೆ ಸೀತಾದೇವಿಯು 2 ಮದಗಜಗಳ ನಡುವೆ ನಡೆಯುವ ಹೆಣ್ಣಾನೆಯಂತೆ ಪ್ರಕಾಶಿಸಿದಳು. ದಾರಿಯಲ್ಲಿ ಕಾಣುತ್ತಿದ್ದ ವೃಕ್ಷ, ಗಿಡ, ಮರಗಳ ಬಗ್ಗೆ ಆಸಕ್ತಿಯಿಂದ ಪ್ರಶ್ನಿಸುತ್ತಾ ನಡೆಯುತ್ತಿದ್ದಳು. ಅವಳಿಗೆ ಬೇಕಾದ ಹೂವಿನ ಗೊಂಚಲುಗಳನ್ನು ಲಕ್ಷ್ಮಣನು ತಂದುಕೊಡುತ್ತಿದ್ದನು. ಅಲ್ಲಿ ರಾಮ ಲಕ್ಷ್ಮಣರು ಭೋಜನಕ್ಕೆ ಯೋಗ್ಯವಾದ ಮೃಗವನ್ನು ಬೇಟೆಯಾಡಿದರು. ಅಲ್ಲೇ ತಂಗಲು ಸ್ಥಳವನ್ನು ಮಾಡಿಕೊಂಡರು. ರಾತ್ರಿ ಕಳೆದು ಬೆಳಗಾಯಿತು. ಶ್ರೀರಾಮನು ನಿದ್ದೆಯಿಂದ ಎದ್ದು ಮಲಗಿದ್ದ ಲಕ್ಷ್ಮಣನನ್ನು ಎಬ್ಬಿಸಿದನು. ಮೂವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತರಾಕ್ಷಿಕಗಳನ್ನು ಮುಗಿಸಿ ಚಿತ್ರಕೂಟಕ್ಕೆ ನಡೆದರು. ಪ್ರಯಾಣ ಮಾಡುತ್ತಿರುವಾಗ ದಾರಿಯಲ್ಲಿ ಶ್ರೀರಾಮನು ಸೀತಾದೇವಿಗೆ ಹೇಳಿದನು, ಕೆಂಪಾದ ಹೂವುಗಳಿಂದ ಆವೃತವಾಗಿರುವ ಈ ಮುತ್ತುಗದ ಗಿಡಗಳನ್ನು ನೋಡು ಸೀತೆ. ಇಲ್ಲಿ ಬಿಲ್ವ ವೃಕ್ಷಗಳು ಅನೇಕವಾಗಿವೆ. ಜನಸಂಚಾರ ಇಲ್ಲದೆ ಇರುವುದರಿಂದ ಹಣ್ಣು ಹೂವುಗಳನ್ನು ಯಾರು ಕಿತ್ತು ಅನುಭವಿಸಿಲ್ಲ. ಇಲ್ಲಿ ನಾವು ಸುಖವಾಗಿ ವಾಸಿಸಬಹುದು ಎಂದನು. ನಂತರ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಜೇನುಗೂಡುಗಳನ್ನು ನೋಡು. ಜೇನಿನ ಭಾರದಿಂದ ಗೂಡುಗಳು ಜೋತು ಬಿದ್ದಿವೆ. ಅರಣ್ಯದಲ್ಲಿ ಜಾತಕ ಪಕ್ಷಿಗಳು ಕೂಗುತ್ತಿವೆ. ಎಲ್ಲೆಲ್ಲೂ ಆನೆಗಳ ಹಿಂಡು ಕಾಣುತ್ತಿದೆ. ಸಮವಾದ ಭೂ ಪ್ರದೇಶವಿರುವ ಈ ಸ್ಥಳದಲ್ಲಿ ನಾವು ವಾಸ ಮಾಡಬಹುದು ಎಂದನು. ಹೀಗೆ ಪರಸ್ಪರ ಮಾತನಾಡುತ್ತಾ ಕಾಲು ನಡಿಗೆಯಲ್ಲಿ ಸೀತಾ, ರಾಮ, ಲಕ್ಷ್ಮಣರು ಚಿತ್ರಕೂಟ ಪರ್ವತವನ್ನು ಸೇರಿದರು. ಹಾಗೆಯೇ ನಡೆಯುತ್ತಾ ಮೂವರು ಹತ್ತಿರದಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ಕೈ ಮುಗಿದು ಮಹರ್ಷಿಗೆ ನಮಿಸಿದರು. ವಾಲ್ಮೀಕಿಗಳು ಸೀತಾ, ರಾಮ, ಲಕ್ಷ್ಮಣರನ್ನು ಆದರದಿಂದ ಸ್ವಾಗತಿಸಿದರು. ಶ್ರೀರಾಮನು ತನ್ನ, ಸೀತೆಯ ಮತ್ತು ಲಕ್ಷ್ಮಣನ ಪೂರ್ವೋತ್ತರಗಳನ್ನು ತಿಳಿಸಿದನು. ತಾನು ಚಿತ್ರಕೂಟಕ್ಕೆ ಬಂದಿರುವ ಕಾರಣವನ್ನು ತಿಳಿಸಿದನು. ವಾಲ್ಮೀಕಿ ಮಹರ್ಷಿಗಳಿಂದ ಅನುಮತಿ ಪಡೆದು ಆಶ್ರಮದಿಂದ ಹೊರಗೆ ಬಂದು ಅಲ್ಲೇ ತಮ್ಮ ವಾಸಕ್ಕೆ ಯೋಗ್ಯವಾದ ಒಂದು ಆಶ್ರಮ ಕಟ್ಟುವಂತೆ ಲಕ್ಷ್ಮಣನಿಗೆ ತಿಳಿಸಿದರು. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ಪರ್ಣಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಂದು ಪರ್ಣಶಾಲೆಯನ್ನು ನಿರ್ಮಿಸಿದನು. ಸುಭದ್ರವಾಗಿ ಕಟ್ಟಿದ್ದ ಆಶ್ರಮವು ಸುಂದರವಾಗಿಯೂ ಇದ್ದಿತ್ತು. ಪರ್ಣಶಾಲೆಯನ್ನು ನೋಡಿ ಶ್ರೀರಾಮನು ಸಂತುಷ್ಟನಾಗಿ ಲಕ್ಷ್ಮಣನನ್ನು ಕುರಿತು ಆಶ್ರಮಕ್ಕೆ ವಾಸ್ತು ಹೋಮ ಮಾಡಬೇಕೆಂದು ಅದರ ಅವಶ್ಯಕತೆಯನ್ನು ವಿವರಿಸಿದನು. ಅದರಂತೆ ಲಕ್ಷ್ಮಣನು ಕಾಡಿಗೆ ಹೋಗಿ ಒಂದು ಮೃಗವನ್ನು ಬೇಟೆಯಾಡಿ ತಂದನು. ಶುಭ ಮುಹೂರ್ತವಾಗಿದ್ದು ಧ್ರುವ ಎಂಬ ಶುಭ ಸಂಜ್ಞೆಯಿಂದ ಕೂಡಿದ್ದ ಅಂದು ಹೋಮ ಮಾಡಲು ನಿಶ್ಚಯಿಸಿದರು. ಲಕ್ಷ್ಮಣನು
ಜಿಂಕೆಯ ಮಾಂಸವನ್ನು ಬೇಯಿಸಿಟ್ಟ ಮೇಲೆ ಶ್ರೀರಾಮನು ಸ್ನಾನ ಮಾಡಿ ನಿಷ್ಠನಾಗಿ ವಾಸ್ತು ಹೋಮದ ಪರಿಸಮಾಪ್ತಿಯಾಗುವವರೆಗೂ ಮಾಡಬೇಕಾಗಿದ್ದ ಮಂತ್ರ ಜಪಗಳನ್ನು ಮಾಡಿ ವಾಸ್ತು ದೇವತಾ ಪ್ರೀತ್ಯರ್ಥವಾಗಿ ಹವನಗಳನ್ನು ಮಾಡಿ ಪರಿಶುದ್ಧವಾದ ಆಶ್ರಮವನ್ನು ಸೀತಾ ಲಕ್ಷ್ಮಣರೊಡನೆ ಪ್ರವೇಶಿಸಿದನು. ಹೋಮವಾದ ನಂತರ ಶ್ರೀರಾಮನು ವೈಶ್ವದೇವ ಬಲಿ, ರೌದ್ರ ವೈಷ್ಣವ ಬಲಿಗಳನ್ನು ಸಮರ್ಪಿಸಿದನು. ಗೃಹಾರಿಷ್ಟ ನಿರಸನಕ್ಕಾಗಿ ಪುಣ್ಯಾಹವಾಚನ ಮಾಡಿ ಯಥಾವಿಧಿಯಾಗಿ ನದಿಯಲ್ಲಿ ಅವಕೃತ ಸ್ನಾನ ಮಾಡಿದನು. ಮಹಾಬಲಿ ಪ್ರದಾನ ಮಾಡಿ ಅಗ್ನಿ ವೇದಿಕೆಯನ್ನು ರಚಿಸಿ ಭೂತ ತೃಪ್ತಿಯುಂಟು ಮಾಡಿ ಶುಭ ಲಕ್ಷಣಗಳಿಂದ ಕೂಡಿದ್ದ ಪರ್ಣಶಾಲೆಯನ್ನು ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಪ್ರವೇಶಿಸಿದನು. ಉತ್ತಮವಾದ ಚಿತ್ರಕೂಟ ಪರ್ವತದ ಅರಣ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಸಂತೋಷದಿಂದ ವಿಹರಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದರು. ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಬಂದಿದ್ದರಿಂದ ಉಂಟಾಗಿದ್ದ ದುಃಖವನ್ನು ಶ್ರೀರಾಮನು ಸಂಪೂರ್ಣವಾಗಿ ತೊರೆದು ಆ ಮನೋಹರವಾದ ಪರ್ವತ ಪ್ರದೇಶದಲ್ಲಿ ಸೀತಾ ಲಕ್ಷ್ಮಣರೊಡನೆ ಸಂತೋಷದಿಂದ ಇದ್ದನು.